ಯುದ್ಧ ನಡೀತಾ ಇರೋದು ಇಸ್ರೇಲ್, ಅಮೆರಿಕ ಹಾಗೂ ಇರಾನ್ ನಡುವೆ. ಆದರೆ ಸೌದಿ ಅರೇಬಿಯಾ ಅಂತ ಗಲ್ಫ್ ರಾಷ್ಟ್ರಗಳಿಗೆ ಅಥವಾ ಸುತ್ತಮುತ್ತಲಿನ ರಾಷ್ಟ್ರಗಳ ಮೇಲೆ ದಾಳಿ ಮಾಡ್ತಾ ಇರುವಂಥ ಇರಾನ್ನ ನಡೆಗೆ ಅನೇಕ ರೀತಿಯ ಕಳವಳಗಳು ವ್ಯಕ್ತವಾಗ್ತಾ ಇದ್ದಾವೆ. ಇರಾನ್ ಖಡಕ್ ಎಚ್ಚರಿಕೆಯನ್ನು ನೀಡಿದೆ ಇರಾನ್ಗೆ ಸೌದಿ ಅರೇಬಿಯಾ ಹೇಳಿದೆ ಕೂಡಲೇ ದಾಳಿಯನ್ನು ನಿಲ್ಲಿಸಬೇಕು ಅಂತ ಹೇಳಿ ಇರಾನ್ಗೆ ಎಚ್ಚರಿಕೆಯನ್ನು ಕೊಟ್ಟಿದೆ. ಯುದ್ಧ ನಡೀತಾ ಇರೋದು ಅಮೆರಿಕ ಇಸ್ರೇಲ್ ವಿರುದ್ಧ, ಆದರೆ ದಾಳಿ ಆಗ್ತಿರೋದು ಸೌದಿ ಅರೇಬಿಯಾ ಮೇಲೆ. ಯಾಕೆ ಇದು ಸರಿಯಲ್ಲ, ಇದು ನೆರೆ ರಾಷ್ಟ್ರಗಳ ಮೇಲೆ ದಾಳಿ ನಡೆಸೋದು ಸರಿಯಲ್ಲ. ಹೀಗೆ ಮುಂದುವರಿಸಿದರೆ ಭವಿಷ್ಯದಲ್ಲಿ ದೊಡ್ಡ ಹಾನಿಯನ್ನು ಮಾಡ್ತೇವೆ. ನೆರೆ ರಾಷ್ಟ್ರಗಳ ಮೇಲಿನ ದಾಳಿಗೆ ಸೌದಿ ಅರೇಬಿಯಾ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ನಿಮ್ಮ ವಿರೋಧಿ ಯಾರು, ನಿಮ್ಮ ಶತ್ರು ಯಾರು ಅಂದರೆ ಇಸ್ರೇಲ್ ಮತ್ತು ಅಮೆರಿಕ. ಅವರ ಮೇಲೆ ದಾಳಿಯನ್ನು ನಡೆಸಿ ಅವರಿಗೆ ಬೆಂಬಲ ಕೊಡ್ತೇವೆ ಅನ್ನೋ ಕಾರಣಕ್ಕಾಗಿ ಸೌದಿ ಅರೇಬಿಯಾ ಮೇಲೆ ದಾಳಿ ಯಾಕೆ ಅಂತ ಹೇಳಿ ಪ್ರಶ್ನೆ ಮಾಡೋದ್ರ ಜೊತೆಗೆ ನಾವು ಕೂಡ ಸುಮ್ಮನೆ ಇರೋದಿಲ್ಲ ಎನ್ನುವ ಎಚ್ಚರಿಕೆಯನ್ನು ಕೊಟ್ಟಿದೆ. ಹಾಗಾದರೆ ನೋಡಿ, ಇದು ಎರಡು ದೇಶಗಳ ಮಧ್ಯೆ ಯುದ್ಧ ನಡೀತಿರಬೇಕಾದ್ರೆ ಆ ಯುದ್ಧವನ್ನು ಸಂಧಾನದ ಮೂಲಕ ಶಾಂತಿಗೊಳಿಸುವಂಥ ಪ್ರಯತ್ನಗಳಾಗಬೇಕು. ಆದರೆ ಇಲ್ಲಿ ಅಕ್ಕಪಕ್ಕದ ರಾಷ್ಟ್ರಗಳ ಮೇಲೆ ದಾಳಿ ಮಾಡಿ ಪ್ರಚೋದಿಸುವಂಥ ಕೆಲಸ ಆಗ್ತಾ ಇದೆ. ಈ ಪ್ರಚೋದನೆ ವಿಶ್ವ ಯುದ್ಧಕ್ಕೆ, ಜಾಗತಿಕ ಯುದ್ಧಕ್ಕೆ ನಾಂದಿ ಆಡಬಲ್ಲಂಥ ಸನ್ನಿವೇಶಗಳಿವೆಲ್ಲವೂ ಕೂಡ. ಒಂದು ರಾಷ್ಟ್ರದ ಜೊತೆ ಮತ್ತೊಂದು ರಾಷ್ಟ್ರದ ಜೊತೆ ಮಗದೊಂದು ಸೇರಿಕೊಳ್ತಾ ಹೋದರೆ ಅದು ಜಾಗತಿಕ ಯುದ್ಧ ಆಗುತ್ತೆ, ವರ್ಲ್ಡ್ ವಾರ್ ಆಗುತ್ತೆ. ಅಂಥ ಲಕ್ಷಣಗಳಿವೆಲ್ಲವೂ ಕೂಡ ಇರಾನ್ ಇನ್ನು ಮುಂದಾದರೂ ಸುತ್ತಮುತ್ತಲಿನ ರಾಷ್ಟ್ರಗಳ ಮೇಲೆ ದಾಳಿಯನ್ನು ಮಾಡೋದು ನಿಲ್ಲಿಸುತ್ತಾ ನೋಡಬೇಕಾಗಿದೆ. مغازه خونه های مردم. وای وای